ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ರೈತರ ಶ್ರಮ ಮತ್ತು ಕೊಡುಗೆಯನ್ನ ಸ್ಮರಿಸುವ ಉದ್ದೇಶದಿಂದ ಬೀರಪ್ಪನಹಳ್ಳಿ ಗ್ರಾಮದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ದೇವನಹಳ್ಳಿ ಪ್ರಾದೇಶಿಕ ಕಚೇರಿ ಹಾಗೂ ಶಿಡ್ಲಘಟ್ಟ ಶಾಖೆ ವತಿಯಿಂದ ರೈತ ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಎಸ್ಬಿಐ ದೇವನಹಳ್ಳಿ ಪ್ರಾದೇಶಿಕ ಕಚೇರಿಯ ಮುಖ್ಯ ವ್ಯವಸ್ಥಾಪಕರು ಪ್ರಸಾದ್ ಎವಿ ರವರು ಬ್ಯಾಂಕ್ ವತಿಯಿಂದ ರೈತರಿಗಾಗಿ ಜಾರಿಯಲ್ಲಿರುವ ವಿವಿಧ ಯೋಜನೆಗಳ ಕುರಿತು ವಿವರಿಸಿದರು. ಕೃಷಿ ಸಾಲ, ಬೆಳೆ ಸಾಲ, ಪಶುಸಂಗೋಪನೆ ಸಾಲ, ಕೃಷಿ ಯಂತ್ರೋಪಕರಣಗಳಿಗಾಗಿ ಸಾಲ ಸೇರಿದಂತೆ ಹಲವು ಹಣಕಾಸು ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿ ರೈತರು ಈ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. పంటతోనే ప్రతి ఒక్కరూ జీవన విధానం ముడిపడి ఉంది. కానీ రైతు ఇంకా పంట పండిస్తూనే ఉన్నాడు. ఎటువంటి అంటే ఉద్ధార ఆగಬೇకంటారు అంటే కదా, అది నిజమైన రీతిలో జరగట్లేదు. దానికి బ్యాంక్ నుంచి చాలా రకాలైన ఫెసిలిటీస్ ఉన్నాయి. కానీ చాలా మంది తక్కువ భాగం, మేబీ ఒక 1% కూడా మన దేశంలో ఉన్న రైతులు బ్యాంక్ నుంచి వచ్చే స్కీమ్స్ ని ఉపయోగించుకోలేకపోతున్నారు. సో ఈ కార్యక్రమం ముఖ్య ఉద్దేశం ఏంటంటే, మీరు రైతు నుంచి ఒక ఎంటర్ప్రీనర్గా మీరు అభివృద్ధి చెందాలి. దానికి బ్యాంక్ నుంచి ఎటువంటి సహాయ సహకారాలు ఉన్నాయి, ఎటువంటి స్కీమ్స్ బ్యాంకు అండ్ సెంట్రల్ గవర్నమెంట్ నుంచి ఇవ్వగలుగుతున్నాము, అవన్నీ మీకు తెలియాలన్న ఉద్దేశమైన కార్యక్రమము ఈ కార్యక్రమం. సో దీని గురించి ఉన్నారు వాళ్ళు, దే విల్ ఎక్స్ప్లెయిన్ ఏమేమి మనకు బ్యాంకులో ప్రోడక్ట్స్ ఉన్నాయి, వాటిని మీకున్న పరివ్యూలో ఏమేమి చేసుకొని మీరు పైకి రావాలి, ఆర్థికపరమైన స్తోమత పెరగాలి, మీ పిల్లల్ని మంచి చదువు చదివించాలి, వాళ్ళు కూడా రైతే అన్న ఆ రైతు కొడుకు రైతు బిడ్డ ఇంత పైకి తీసుకొచ్చినారు, రైతే వృత్తి ద్వారానే అన్న కాన్ఫిడెన్స్, ఒక ధైర్యం నింపాలి వాళ్ళకు. ఆ విధమైన మీరందరూ ఆలోచన చేసి ఆర్థిక పరంగా ఏ రకంగా మీరు వృద్ధి కాగలరు, మీకున్న పరిధిలో ఏం బ్యాంకు ద్వారా మీరు ఫెసిలిటీస్ చేస్తారు అనే కార్యక్రమాన్ని మళ్ళా ముందుకు తీసుకువెళ్తాము. మీరు ఇక్కడ ఉన్న వాళ్ళందరూ రైతులే కాబట్టి మీరు ఆలోచన చేయండి. మీకున్న డౌట్స్ ఏమన్నా ఉంటే, మీకు ఎటువంటి ఇన్ఫర్మేషన్ కావాలంటే కూడా మీరు అడిగి ఇమ్మీడియట్ గా తెలుసుకోండి. ಶಿಡ್ಲಘಟ್ಟ ಶಾಖೆಯ ಕೃಷಿ ವಿಭಾಗದ ವ್ಯವಸ್ಥಾಪಕರಾದ ವಿನಯ್ ಟಿಜಿ ರವರು ಮಾತನಾಡಿ, ಬ್ಯಾಂಕಿನ ಸೇವೆಗಳು ಗ್ರಾಮೀಣಾಭಿವೃದ್ಧಿಗೆ ಹೇಗೆ ಸಹಕಾರಿಯಾಗಿವೆ ಎಂಬುದರ ಕುರಿತು ಮಾತನಾಡಿ, ರೈತರ ಆರ್ಥಿಕ ಸಬಲೀಕರಣಕ್ಕೆ ಬ್ಯಾಂಕ್ ಸದಾ ಬದ್ಧವಾಗಿದೆ ಎಂದು ತಿಳಿಸಿದರು. ಹಿಡಿದು ಯಾವುದೇ ಪಿಗರಿ ಲೋನ್ ಆಗಿರ್ಬೋದು, ಪೌಲ್ಟ್ರಿ ಲೋನ್ ಆಗಿರ್ಬೋದು, ಅಥವಾ ಇನ್ನೂ ಹೆಚ್ಚಿನ ರೀತಿಯಲ್ಲಾದ್ರೆ ಈಗ ಸಾಹೇಬ್ರು ಹೇಳಿದ್ರು ಪ್ರೊಸೆಸಿಂಗ್ ಅಂತ ಹೇಳಿ, ಸೊ ಆತರ ಯಾವುದೇ ಲೋನ್ ಕುರಿ ಸಾಕಣೆಯಿಂದ ಇರ್ಬೋದು, ಮತ್ತೆ ಯಾವುದೇ ಒಂದು ಪ್ರೊಸೆಸಿಂಗ್ ಆಕ್ಟಿವಿಟಿ, ನಿಮ್ಮೂರಲ್ಲೇ ಒಂದು ಇದಿದೆ, ಗೋಡಂಬಿ ಸಂಸ್ಕರಣಾ ಒಂದು ಘಟಕ ಇದೆ, ಆ ರೀತಿ ಲೋನ್ ಕೂಡ ಈಗ ಕೃಷಿಯಲ್ಲೇ ಬರ್ತದೆ. ಮೊದಲಾದ್ರೆ ಅದನ್ನ ಬಿಸ್ನೆಸ್ ಲೋನ್ ಅಂತ ಕರೀತಾ ಇದ್ವಿ, ಈಗ ಅದು ಕೃಷಿಯಲ್ಲೇ ಬರ್ತಿದೆ. ಆ ರೀತಿ ಸುಮಾರು ಲೋನ್ಗಳಿದಾವೆ. ಅದು ತುಂಬಾ ಜನಕ್ಕೆ, ನಮ್ಮ ರೈತರಿಗೆ ಗೊತ್ತಿಲ್ಲ. ಗೌರ್ಮೆಂಟ್ ಇದಕ್ಕೆ ಬಹಳ ಉತ್ತೇಜನ ಕೊಡ್ತಾ ಇದೆ ಇವತ್ತಿನ ದಿನಗಳಲ್ಲಿ. ಸೊ ಇದಕ್ಕೆ ಏನ್ ಮಾಡ್ಬೇಕಂದ್ರೆ, ಬ್ಯಾಂಕಿಗೆ ನೀವು ಬಂದು ಇದನ್ನ ಏನೇನು ಅನುಕೂಲ ಇದೆ ಅನ್ನೋದು ನೀವು ಕೇಳಬೇಕು, ಮತ್ತೆ ತಗೊಳ್ಬೇಕು, ಅದರ ಉಪಯೋಗ ಪಡ್ಕೊಳ್ಬೇಕು. ಈಗ ರೈತರು ಬೆಳೆಯೋರ್ನ ನಮ್ಮ ಗೌರ್ಮೆಂಟ್ ಏನ್ ಮಾಡ್ತಾರೆ, ಬೆಳೆಯೋರೆ ಅದನ್ನ ಪ್ರೋಸೆಸ್ ಕೂಡ ಮಾಡಬೇಕು. ಈಗ ಟೊಮೆಟೊ ಬೆಳೆ ನೀವು ಬೆಳೀತಾ ಇರ್ತೀರ, ಎಲ್ಲರೂ ಟೊಮೆಟೊ ಬೆಳಿತೀರಿ, ಇನ್ನೊಬ್ರು ಏನೋ ಒಂದು ಬೆಳೆ, ಹೊಸ ಬೆಳೆ ಮಾಡ್ತಾರೆ, ಆ ಬೆಳೆಗೆ ಹೋಗ್ತೀರಿ, ಎಲ್ಲಾ ರೇಟ್ಗಳು ಬಿದ್ದೋಗ್ತಾವೆ ಒಂದೇ ಸರಿ. ಸೊ ಹಂಗಾಗಿ ಅದನ್ನ ಡೈವರ್ಸಿಫೈ ಮಾಡಬೇಕು. ಈಗ ಒಂದೊಂದು ಡಿಸ್ಟಿಕ್ ಅಲ್ಲಿ ಒಂದೊಂದು ಪ್ರಾಡಕ್ಟ್ ಅಂತ ಮಾಡಿದ್ದಾರೆ. ಈಗ ಸಾಹೇಬ್ ಹೇಳ್ತಾ ಇದ್ರು PMFME ಲೋನ್ ಅಂತ, ಪ್ರಧಾನ ಮಂತ್ರಿ ಫುಡ್ ಅಂಡ್ ಮೈಕ್ರೋ ಎಂಟರ್ಪ್ರೈಸ್ ಅಂತ ಹೇಳಿ, ಒಂದು ಡಿಸ್ಟಿಕ್ ಒಂದು ಪ್ರಾಡಕ್ಟ್ ಅಂತ ಹೇಳಿ. ಈಗ ಒಂದು ನಮ್ಮ ಡಿಸ್ಟಿಕ್ ಅಲ್ಲಿ ಒಂದು ಟೊಮೆಟೊ ಕ್ರಾಪ್ ಮಾಡಿದ್ರೆ, ಇನ್ನೊಂದು ತುಮಕೂರಲ್ಲಿ ಇನ್ನೊಂದೇನೋ ಒಂದು ಕ್ರಾಪ್ ಮಾಡಬೇಕು. ಈ ತರ ಮಾಡ್ತಾ ಹೋದ್ರೆ ಎಲ್ಲಾ ಬೆಳೆಗೂ ಒಂದೇ ತರ ರೇಟ್ ಸಿಗುವಂತ ವ್ಯವಸ್ಥೆ ಆಗ್ಬೇಕು ಅನ್ನೋದು ಗೌರ್ಮೆಂಟ್ ಅವರ ಉದ್ದೇಶ. ಅಷ್ಟು ದೊಡ್ಡದಾಗಿ ನಾವು ಯೋಚನೆ ಮಾಡೋದು ಬೇಡ. ಈಗ ನಮ್ಮ ಊರಿನ ಲೆವೆಲ್ ಅಲ್ಲಿ ನಾವು ಯೋಚನೆ ಮಾಡೋದಾದ್ರೆ, ಈಗ ಸಣ್ಣ ರೈತರು ಇದೀವಿ, ದೊಡ್ಡ ರೈತರು ಇದೀವಿ, ಇನ್ನು ಅತಿ ದೊಡ್ಡ ರೈತರು ಇದೀವಿ. ಈಗ ಅಣ್ಣವ್ರು ಮಾತಾಡಿದ್ರು. ಪ್ರಗತಿಪರ ರೈತ ಬೀರಪ್ಪನಹಳ್ಳಿ ದ್ಯಾವಪ್ಪರ್ ಅವರು ಮಾತನಾಡಿ, ರೈತರಿಗೆ ಸಾಲ ಸೌಲಭ್ಯ ಬೇಕಿದ್ದಲ್ಲಿ ಖಾಸಗಿ ಬ್ಯಾಂಕುಗಳು, ಫೈನಾನ್ಸ್ಗಳ ಮೊರೆ ಹೋಗದೆ ಸರ್ಕಾರಿ ಬ್ಯಾಂಕುಗಳ ಮೊರೆ ಹೋಗಿ ಅವರು ನೀಡುವ ಸಲಹೆ ಸೂಚನೆ ಮೇರೆಗೆ ಸಾಲ ಪಡೆದು ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಇಲ್ಲಿಗೆ ಎಲ್ಲೂ ಬನ್ನಿ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಸ್ವಾಗತ ಮಾಡ್ಕೊಂಡು ನಮ್ಮೂರಲ್ಲಿ ಬಂದು ಈ ಪ್ರೋಗ್ರಾಮ್ ನಡೆಸ್ತಾ ಇದ್ದಾರೆ. ಅದಕ್ಕೆ ನಮ್ಮ ಕೊತ್ತೂರು ಪಂಚಾಯಿತಿಯಲ್ಲಿ ಎಲ್ಲ ರೈತರು
ಅವ್ರು ಹೇಳಿದ್ದೆಲ್ಲ ಸೂಚನೆಗಳು ಈಗಾಗಲೇ ಎಲ್ಲ ಗೊತ್ತಿರ್ತದೆ, ಹೆಂಗೆ ನಮ್ಮ ರೈತರು ಉಪಯೋಗಿಸ್ಕೊಬೇಕು, ಯಾವ ತರ ಉಪಯೋಗಿಸ್ಕೊಬೇಕು ಅಂತ. ಈ ಪ್ರೈವೇಟ್ಗಳಲ್ಲಿ ಹೋಗಿ ತುಂಬಾ ಕಷ್ಟಪಟ್ಟು ತುಂಬಾ ಹಂತವಾಗಿ ತುಂಬಾ ಕಷ್ಟ ಅನುಭವಿಸ್ತಾ ಇದ್ದಾರೆ ನಮ್ಮ ರೈತರು. ಅದಕ್ಕೊಂದು ಕಿವಿ ಮಾತು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಮ್ಗೆ ಏನಿದ್ರೆ ಅದು ಹೋಗಿ ಬ್ಯಾಂಕ್ ವ್ಯವಹಾರ ಮಾಡ್ಬೇಕು. ಬ್ಯಾಂಕ್ ವ್ಯವಹಾರ ಮಾಡಿದ್ರೆ ಅವ್ರು ಈ ದಾರಿಯಲ್ಲಿ ಹೋಗಿ ನಮ್ಮ ಕೈಯಲ್ಲಿ ಆದಷ್ಟು ಸರ್ಕಾರದ ಪರವಾಗಿ ನಮ್ಗೆ ಈ ತರ ಗೈಡ್ಲೈನ್ ಕೊಟ್ಟಿದ್ದಾರೆ, ಆ ತರ ಬಳಸ್ಕೊಂಡು ಮುಂದೆ ಬನ್ನಿ ಅಂತೇಳಿ ಅವ್ರು ಸಲಹೆ ಕೊಡ್ತಾರೆ. ನಾವೆಲ್ಲ ಈಗಾಗಲೇ ನಮ್ಮ ಮಕ್ಕಳು ಫಾರಿನ್ಗೆ ಹೋಗ್ಬೇಕು ಅಂದ್ರೆ ಸಾಹೇಬ್ರನ್ನ ಹೋಗಿ ಅವ್ರಿಗೆ ಯಾವ ತರ ಮಾಡ್ಬೇಕು ಸರ್, ಏನ್ ಮಾಡ್ಬೇಕು ಸರ್, ಬೇರೆ ಪ್ರೈವೇಟ್ಗಳಲ್ಲಿ ಎಲ್ಲಿ ಹೋಗ್ಲಿಲ್ಲ. ಅವ್ರ ಹತ್ರ ಹೋಗಿ ಕುಂತ್ಕೊಂಡಾಗ ಅವರೊಂದು ಸಲಹೆ ಸೂಚನೆ ಕೊಟ್ರು, ಏನೋ ನಿಮ್ಗೆ ಇರೋದು ಸ್ವಲ್ಪ ಇದು ಕೊಡ್ರಿ, ಅದ್ರಲ್ಲಿ ನಿಮ್ಮ ಮಕ್ಕಳು ಹೋಗೋದಕ್ಕೆ ಫಾರಿನ್ ಎಜುಕೇಶನ್ ಮಾಡೋದಕ್ಕೆಲ್ಲ ನಾವು ಹೆಲ್ಪ್ ಮಾಡ್ತೀವಿ ಅಂತೇಳಿ ಎಲ್ಲ ಸಲಹೆ ಕೊಟ್ರು. ಮನೆಗೆ ಬಂದ್ರು, ನಮ್ಮ ವಾಸ್ತವಾಂಶ ನಮ್ದು ಏನಿದ್ರೆ ಅದು ನೋಡಿದ್ರು. ಅದ್ರ ಪ್ರಕಾರ ನಾವೆಲ್ಲ ಈಗ ಬೆಳೆದು ಬಂದಿರೋ ರೀತಿ ಎಲ್ಲ ಬ್ಯಾಂಕ್ಗಳಿಂದಾನೇ ಬೆಳೆದಿರೋದು, ಎಲ್ಲಿ ಪ್ರೈವೇಟ್ಗಳಲ್ಲಿ ಎಲ್ಲಿ ಹೋಗಿಲ್ಲ. ಅದೇ ತರ ನಮ್ಮ ಪಂಚಾಯತಿಯಲ್ಲಿ ರೈತರಿಗೆ ಏನ್ ಹೇಳ್ತೀವಿ ಅಂದ್ರೆ, ಹೋಗಿ ಎಲ್ಲಾ ವ್ಯವಹಾರನು ಬ್ಯಾಂಕ್ಗಳಲ್ಲಿ ಮಾಡಿ. ಬ್ಯಾಂಕ್ಗಳಲ್ಲಿ ಮಾಡಿದ್ರೆ ಅವರು ಒಂದು ಒಳ್ಳೆ ಸೂಚನೆ ಕೊಡ್ತಾರೆ. ಬೇರೆ ಮೂರನೇ ವ್ಯಕ್ತಿ ಕಡೆ ಹೋದ್ರೆ ಅವರು ಏನೇನೋ ಪ್ರೈವೇಟ್ ಆಗಿ ಹೇಳ್ತಾರೆ, ಆ ತಕ್ಷಣದ ಕೆಲಸ ಅಷ್ಟೇ ಅದು. ಬ್ಯಾಂಕ್ಗಳಲ್ಲಿ ಹೋದ್ರೆ ನಿಮ್ಗೆ 1 ವರ್ಷ ಆಗ್ಲಿ 2 ವರ್ಷವಾಗ್ಲಿ ಅದಕ್ಕೊಂದು ಇದಿರ್ತದೆ, ಲಿಮಿಟ್ ಇರ್ತದೆ. ಇವಾಗೆಲ್ಲ ನಾವು ವರ್ಷಕ್ಕೊಂದ್ಸಲಿ ಹೋಗಿ ಕರೆಕ್ಟ್ ಆಗಿ ಹೋಗಿ ವ್ಯವಹಾರ ಮಾಡ್ತಾ ಇದೀವಿ. ಅದೇ ಪ್ರಕಾರ ನಮ್ಗೆ ಬಂದು ಲಾಸ್ಟ್ ಇಯರ್ ಶಿಡ್ಲಘಟ್ಟ ತಾಲೂಕಲ್ಲೇ ನಮ್ಮದೊಂದು 5 ಜನ ಪ್ರಗತಿಪರ ರೈತರು ನಮ್ಗೆ ಕಿರು ಕಾಣಿಕೆ ಕೊಟ್ರು. ಅದು ತುಂಬಾ ಖುಷಿ ಆಯ್ತು. ಅದೇ ತರ ನಮ್ಮ ರೈತರೆಲ್ಲ ಬಳಸ್ಕೊಬೇಕು. ಬ್ಯಾಂಕ್ಗಳಿಂದ ಏನೇನು ಅನುಕೂಲಗಳಿದೆ ಅನ್ನೋದು ಎಲ್ರೂ ಸಾಹೇಬ್ರು ಹೇಳ್ದಂಗೆ ಇವಾಗ ಅದನ್ನ ಬಳಸ್ಕೊಂಡು ನಮ್ಮ ಪಂಚಾಯತಿಯಲ್ಲಿ ಏರಿದ್ರು. ಇವಾಗ ಕೊತ್ತೂರಲ್ಲಿ ಬಂದಿದ್ದಾರೆ, ಕುಪ್ಪೇನಹಳ್ಳಿಯಲ್ಲಿ ಬಂದಿದ್ದಾರೆ, ನಮ್ಮ ಕದನಾಯಕನಹಳ್ಳಿಯಲ್ಲಿ ಬಂದಿದ್ದಾರೆ. ಇವರೆಲ್ಲ ರೈತರು ಸ್ವಲ್ಪ ಗಮನ ಇಟ್ಟು ಸಾಹೇಬ್ರು ಏನ್ ಹೇಳ್ತಾರೋ ಅದನ್ನ ಬಳಸ್ಕೊಂಡು ಒಳ್ಳೆ ನಮ್ಮ ತರ ನೀವು ಆಗಿ ನಮ್ಗೊಂದು ಖುಷಿ ಆಗ್ತದೆ. ಅದರಿಂದ ನಾನು ಇಷ್ಟು ಮಾತು ಹೇಳಿ ನಮ್ಮ ಊರಿಗೆ ಬಂದ ಮತ್ತೋರ್ವ ಪ್ರಗತಿಪರ ರೈತ ಕದರಿನಾಯಕನಹಳ್ಳಿ ಸುಧಾಕರ್ ಅವರು ಮಾತನಾಡಿ, ನಾವು ಸರ್ಕಾರಿ ಬ್ಯಾಂಕುಗಳಲ್ಲಿ ಸಾಲ ಪಡೆಯಬೇಕಾದ್ರೆ ಯಾರ ಶಿಫಾರಸು ಇಲ್ಲದೆ ಯಾವೊಬ್ಬ ನಾಯಕನ ಹೆಸರು ಹೇಳದೆ ಸಾಲ ಪಡೆಯಬಹುದು. ಆದರೆ ನಾವು ಬ್ಯಾಂಕಿನ ವಹಿವಾಟನ್ನ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಮಾಡಿರಬೇಕೆಂದು ತಿಳಿಸಿದ್ರು. 23 ಡಿಸೆಂಬರ್ ಅಂದ್ರೆ ನಮ್ಮ ವಿಶ್ವ ರೈತರ ದಿನಾಚರಣೆ. ನಮ್ಮ ವಿಶ್ವ ರೈತರ ದಿನಾಚರಣೆ ದಿನದಂದು ರೈತರಿಗೆ, ಪ್ರಗತಿಪರ ರೈತರಿಗೆ ಚೆನ್ನಾಗಿ ಕೆಲಸ ಮಾಡಿ ಕ್ರಾಪ್ ತೆಗೆದು ಒಳ್ಳೆ ಇನ್ನು ಒಬ್ಬ ರೈತನ ನೋಡಿ ಮತ್ತೆ ಅದರ ಹಿಂದೆ ನಾವು ಇದೇ ತರ ಈಗ ನರಸಿಂಹಪುಟ್ಟಣ್ಣವರು ಪೌಲ್ಟ್ರಿ ಮಾಡಿದ್ದಾರೆ, ಅವ್ರನ್ನ ನೋಡಿ ನಾವು ಇನ್ನೊಂದಷ್ಟು ಪೌಲ್ಟ್ರಿ ಮಾಡಬೇಕು, ನಾವು ದುಡಿಬೇಕು ಅನ್ನೋ ಪ್ರಗತಿಪರರಿಗೆ ಈ SBI ಸಮಸ್ಯೆಯಿಂದ ರೈತರಿದ್ರೆ ಬ್ಯಾಂಕು, ನಾವು ಏನು ಅನ್ನದಾತರು, ಈ ದೇಶದ ಬೆನ್ನೆಲುಬು ರೈತರು ಅಂತ ಏನ್ ಹೇಳ್ತೀವೋ, ರೈತರಿಗೂ ಕೂಡ ಈ SBI ಬ್ಯಾಂಕ್ ಸಮಸ್ಯೆ ಇದೆಯಲ್ಲ, ಯಾವುದೇ ಒಂದು ಬ್ಯಾಂಕು, ನಾನು ಬ್ಯಾಂಕು ಅಂತ ಯಾಕೆ ಹೇಳ್ತೇನೆ ಅಂತಂದ್ರೆ ಪೊಲಿಟಿಕಲ್ ಆಗಿ ನಾನು ಕೂಡ, ನೀವು ಬ್ಯಾಂಕ್ಗಳನ್ನ ತುಂಬಾ ಜನ ನೋಡಿದ್ದೀರಿ, ನಾವು ನೋಡ್ತಾ ಇದ್ದೀವಿ. ಬ್ಯಾಂಕ್ ಅಲ್ಲಿ ಕೆಲವು ಸಮಯ ಸಂದರ್ಭದಲ್ಲಿ ಡಿಸ್ಟರ್ಬೆನ್ಸ್ ಅಂತಂದ್ರೆ ಮ್ಯಾನೇಜರ್ ಇರ್ತಾರೆ. ಮ್ಯಾನೇಜರ್ ಇದ್ದಾಗ ನೀವು ಉದಾಹರಣೆಗೆ ತಗೋಣ, ಒಂದು ಬ್ಯಾಂಕ್ ಮ್ಯಾನೇಜರ್ ಅಲ್ಲಿ ಕೇಳ್ಬೇಕು ನಾವು ಒಂದಿಷ್ಟು 1 ಲಕ್ಷ ರೂಪಾಯಿ ದುಡ್ಡು ಕೇಳಬೇಕು, ಲೋನ್ ಬೇಕು ಅನ್ಕೊಂತೀವಿ. ನಾವೇನ್ ಅನ್ಕೊಂತೀವಿ, ಎಲ್ಲರೂ ಹಳ್ಳಿಗಳಲ್ಲಿ ನಮ್ಮ ಮೆಂಬರ್ನ ಇಟ್ಕೊಂಡು ಹೋಗ್ಬೇಕು, ನಮ್ಮ ನಾನ್ಸಮ್ಮನ್ನ ಇಟ್ಕೊಂಡು ಹೋಗ್ಬೇಕು, ನಮ್ಮ ದ್ಯಾವಪ್ಪಣ್ಣ ಇಟ್ಕೊಂಡು ಹೋಗ್ಬೇಕು, ಮೂರ್ತಣ್ಣ ಇಟ್ಕೊಂಡು ಹೋಗ್ಬೇಕು ಅನ್ಕೊಂತೀವಿ. ಯಾವುದೇ ಕಾರಣಕ್ಕೂ ನೀವು ಯಾರನ್ನು ಕೂಡ ಇಟ್ಕೊಂಡು ಹೋಗೋಷ್ಟಿಲ್ಲ. ನೀವು ಬ್ಯಾಂಕ್ ಅಲ್ಲಿ ಒಡನಾಟ ಚೆನ್ನಾಗಿದ್ದು, ನಿಮ್ಮ ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೆ ಬ್ಯಾಂಕ್ ಅಲ್ಲಿ ನಿಮ್ಮ ಅವಶ್ಯಕತೆಗೆ ತಕ್ಕಂತೆ, ನಾವು ಅವಾಗಲೇ ಮೂರ್ತಣ್ಣ ಹೇಳಿದಾಗ ಒಂದು 5 ಲಕ್ಷ ಲೋನ್ ಮಾಡಿ ಅದನ್ನ ತೀರಿಸಿ. ಸರ್ ಈ ತರ 5 ಲಕ್ಷ ಲೋನ್ ಮಾಡಿದ್ವಿ, 5 ಲಕ್ಷ ತೀರಿಸಿದೀವಿ, ಈಗ ಮತ್ತೆ ನಾವು ಇನ್ನೇನೋ ಒಂದು ಉತ್ಸಾಹದ ಇನ್ನೇನೋ ಒಂದು ಕಾರ್ಯಕ್ರಮ, ಇನ್ನೇನೋ ಒಂದು ನಾವು ಬಿಸ್ನೆಸ್ ಮಾಡ್ಬೇಕಂತ ಹೇಳಿದಾಗ ಅವ್ರೊಂದು ಸಜೆಷನ್ ಕೊಡ್ತಾರೆ, ನಿಮ್ಗೆ ಈಗ 10 ಲಕ್ಷ ತೀರಿಸಿದೀವಿ, ಈಗ ಇನ್ನೊಂದು ಯಾವ್ದೋ ಒಂದು ಪ್ರಾಜೆಕ್ಟ್ ಒಂದು 50 ಲಕ್ಷದ ಮಾಡ್ತೀನಿ ಅಂದಾಗ ಒಂದು 40% ಅವ್ರು ಕೊಟ್ಟು ಒಂದು 10% ಮಾರ್ಜಿನ್ ಅಮೌಂಟ್ ನೀವು ಇಟ್ಕೊಂಡು ಈ SBI ಬ್ಯಾಂಕ್ ಅಲ್ಲಿ ಇನ್ನೊಂದು ಏನ್ ಹೇಳ್ಬೇಕಂತ ಹೇಳಿದ್ರೆ, ನಾನು ಒಂದು 3 ವರ್ಷದ ಹಿಂದ್ಗಡೆ ಹೋಗಿದ್ದೆ. 3 ವರ್ಷದ ಹಿಂದ್ಗಡೆ ಹೋದಾಗ ಬ್ಯಾಂಕ್ ಅಲ್ಲೇ ನಮ್ಮ ನರಸಿಂಹಣ್ಣ ಅನ್ಕೊಂತ ಇದ್ದಾರೆ, ಬ್ಯಾಂಕ್ ಹೋಗಿದ್ರೆ ಒಂದು ತಿಳುವಳಿಕೆ ಇಲ್ಲ. ತಿಳುವಳಿಕೆ ಅಂತ ಹೇಳಿದ್ರೆ ಬ್ಯಾಂಕ್ ಅಲ್ಲಿ ಏನೋ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ರೈತರಿಗೆಲ್ಲರೂ ಗೊತ್ತು ಸರ್, ಯಾವುದಿಲ್ಲ. ನಾನು ಕೂಡ SBI ಬ್ಯಾಂಕ್ಗೆ ಒಂದು 60 ಲಕ್ಷ ಲೋನ್ ಹೋದಾಗ ನಾನು ಕೂಡ ಇದೇ ಹೇಳಿದೆ, ಸರ್ ಈ ತರ ಬಂದಿದ್ದೀವಿ, ನಮ್ಗೆ ಯಾರು MLA ಯಾವ್ದು ರೆಕಮೆಂಡೇಶನ್ ಇಲ್ಲ ಅಂದಾಗ ಸಿವಿಲ್ ಸ್ಕೋರ್ ಚೆನ್ನಾಗಿದ್ದಾಗ ಒಂದೇ ಮಾತಾಡಿದ್ರು, ರಾಮಕೃಷ್ಣ ಹೆಗಡೆ ಸರ್ ಇದ್ರು, ಸುಧಾಕರ್ ನಿಮ್ದು ಸಿವಿಲ್ ಸ್ಕೋರ್ ಚೆನ್ನಾಗಿದೆ, ಒಡನಾಟ ಚೆನ್ನಾಗಿದೆ, 60 ಲಕ್ಷ ನಾವು ಕೊಡ್ತೀವಿ, ಆ ಬ್ಯಾಂಕ್ಗೆ ದುಡ್ಡು ಕಟ್ಕೊಂಡು ಹೋಗಿ
ಯಾವುದೇ ಸಮಸ್ಯೆ ಆಗಲಿ SBI ಅಲ್ಲಿ ಯಾರು ಒಂದೇ ₹1 ಲಂಚವನ್ನು ಕೊಡುವಷ್ಟಿಲ್ಲ. ಇದು ಎಲ್ಲಾ ರೈತರಿಗೂ ಗೊತ್ತು, ಎಲ್ಲಾ ಲೋನ್ ತಗೊಂಡಿರೋರಿಗೂ ಗೊತ್ತು. ಆ ತರ ತಪ್ಪು ಕಲ್ಪನೆಯಿಂದ ನಾನು MLA ರಿಕಮೆಂಡೇಶನ್ ಮಾಡಿಸ್ತೀನಿ, ನಾನು ನಮ್ಮೂರ್ ಮೆಂಬರ್ ಕರ್ಕೊಂಡು ಹೋಗ್ತೀನಿ ಅಂತ ದಯವಿಟ್ಟು ಯಾರನ್ನೂ ಕರ್ಕೊಂಡು ಹೋಗಿಲ್ಲ. ನಂದು ಒಂದು ಲೋನ್ ಮಾಡಿದೆ, ಕಟ್ಟದೆ, ಮತ್ತೆ 2 ಕೋಟಿ ಲೋನ್ ಕೊಟ್ಟು, ಅದೇ ತರ ಇದುವರೆಗೂ ನಾನು ಯಾರನ್ನೂ ಕೂಡ ಒಂದು ರಿಕಮೆಂಡೇಶನ್ ಒಂದು ಸೈನ್ ಹಾಕ್ಸ್ಕೊಂಡಿಲ್ಲ. ಸೊ ಈ ತರ ನಮ್ಮ ರೈತ ಬಾಂಧವರು ಎಲ್ಲರಿಗೂ ಕೂಡ ಬ್ಯಾಂಕ್ ನ ಯಾವ ತರ ಯೂಸ್ ಮಾಡ್ಕೋಬೇಕು. ಸೊ ನಾನು ಹೇಳಿದ್ವಲ್ಲ 5 ಲಕ್ಷ, 6 ಲಕ್ಷ, 10 ಲಕ್ಷ ಈ ತರ ತಗೊಂಡೆ, ಒಂದೇ ಸಲ 1 ಕೋಟಿ ತಗೊಂಡು. ಈಗ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ನಮ್ಮ ರೈತರಲ್ಲಿ ಈ ಜನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ನಾನೊಂದು 10 ಲಕ್ಷ ಲೋನ್ ಮಾಡ್ಬೇಕಂದ್ರೆ 10 ಕಮಿಟ್ಮೆಂಟ್ ಇಟ್ಕೊಂಡಿರ್ತೀವಿ, 10 ಜನಕ್ಕೆ ಹೇಳ್ತೀವಿ ಏನಂತ, ಲೋನ್ ಮಾಡ್ತಾ ಇದೀನಿ, ಅಮೌಂಟ್ ಕೊಡ್ತೀನಿ ಅಂತ ಹೇಳ್ತಾ ಇರ್ತೀವಿ. ಲೋನ್ ಕೊಡೋ ಉದ್ದೇಶ ಏನು? ನೀವು ಒಂದು ಬಿಸ್ನೆಸ್ ಮಾಡಿ ಒಂದು ಬೆಳೆ ಬೆಳೆದು ಆ ಲೋನ್ ತೀರ್ಸೋದಕ್ಕೋಸ್ಕರ. ನಾವು ಏನ್ ಮಾಡ್ತೀವಿ, ರೈತರು ಲೋನ್ ತಗೊಂತೀವಿ, ಅದಕ್ಕೆಲ್ಲ ಕೊಟ್ಬಿಡ್ತೀವಿ. ಅವಾಗ ಏನ್ ಮಾಡ್ತೀವಿ, ನಾವು ಬಿಸ್ನೆಸ್ ಅಂತ ಹೇಳ್ಬಿಟ್ಟು ಒಂದು ಲೋನ್ ತಗೊಂಡಾಗ ಬೆಳೆ ಇಕ್ತಿರಲ್ಲ, ಬೆಳೆ ಬರಲ್ಲ, ನಾವು ಲೋನ್ ಕಟ್ಟಲ್ಲ. ಅವಾಗ ಏನ್ ಮಾಡ್ತೀವಿ, ಈ ಬ್ಯಾಂಕಿಗೂ ಕೆಟ್ಟ ಹೆಸರು, ನಮ್ಮೂರಿಗೂ, ನಮ್ಮ ರೈತರಿಗೂ, ನಮ್ಮ ಎಲ್ಲರಿಗೂ ಕೆಟ್ಟ ಹೆಸರು. ಸೊ ಈ ತರ ಕಾರ್ಯಕ್ರಮದಲ್ಲಿ ಪುಟಾಣಿ ಮಕ್ಕಳಿಂದ ಭರತನಾಟ್ಯ ಕಾರ್ಯಕ್ರಮವನ್ನು ನಡೆಸಿಕೊಡಲಾಯಿತು. ವಿಶ್ವ ರೈತರ ದಿನಾಚರಣೆಯ ಅಂಗವಾಗಿ ಕೊತ್ತನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರಗತಿಪರ ರೈತರನ್ನು ಗುರುತಿಸಿ ಅವರನ್ನು ಸನ್ಮಾನಿಸಿ ಗೌರವಿಸಿ ಪ್ರಶಂಸಾ ಪತ್ರವನ್ನು ನೀಡಲಾಯಿತು. ಕಾರ್ಯಕ್ರಮದಲ್ಲಿ SBI ದೇವನಹಳ್ಳಿ ಪ್ರಾದೇಶಿಕ ವ್ಯವಸ್ಥಾಪಕರು ರತನ್ ಕುಮಾರ್ ರತ್ನ, ಮುಖ್ಯ ವ್ಯವಸ್ಥಾಪಕರಾದ ಹರಿಪ್ರಸಾದ್ ರೆಡ್ಡಿ, ಪ್ರಸನ್ನ ನಾಗೇಂದ್ರ, FLC ಮಲ್ಲಾರೆಡ್ಡಿ, ಪ್ರಗತಿಪರ ರೈತರಾದ ನರಸಿಂಹಮೂರ್ತಿ ಸೇರಿದಂತೆ ಇನ್ನೂ ಅನೇಕ ರೈತ ಮುಖಂಡರು, ಬೀರಪ್ಪನಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿದ್ರು. ವರದಿ ಮಾಚನಹಳ್ಳಿ, ಗೋವರ್ಧನ್ ಶಿಡ್ಲಘಟ್ಟ.